ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ನಮಗೆ ಇದು TETನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, 30 ಮಾರ್ಕ್ಸ್ಗೆ ಕಂಪ್ಲೀಟಾಗಿ ಕನ್ನಡದ ಬಗ್ಗೆ ಕೇಳೋದ್ರಿಂದ ಕನ್ನಡ ವ್ಯಾಕರಣನೇ ಒಂದು 80% ಕೇಳಿರ್ತಾರೆ. ಇನ್ನು 20% ಏನು ಬೋಧನಾಶಾಸ್ತ್ರ ಹಾಗೆಯೇ ಆಥರ್ಗಳ ಬಗ್ಗೆ, ಕವಿಗಳ ಬಗ್ಗೆ ಕೇಳಿರ್ತಾರೆ. ಸೊ ವ್ಯಾಕರಣದ ಬಗ್ಗೆ ನಾವು ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಇದು HSTR ಆಗಿರ್ಬೋದು, GPSTR, PSTR ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಕನ್ನಡ ವ್ಯಾಕರಣದಲ್ಲಿ ಅಚ್ಚಗನ್ನಡ ಪದದ ಸರಿಯಾದ ವ್ಯಾಖ್ಯಾನ ಯಾವುದು ಅಂತ ಪ್ರಶ್ನೆ ಕೇಳಿರೋಂತಂದ್ರೆ, ಕನ್ನಡ ಗ್ರಾಮರಲ್ಲಿ ಅಚ್ಚಗನ್ನಡ ಈ ಒಂದು ಪದದ ಸರಿಯಾದ ವ್ಯಾಖ್ಯಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ: ಸಂಸ್ಕೃತ ಪದಗಳಿಲ್ಲದ ಕನ್ನಡ, ದ್ರಾವಿಡ ಮೂಲದ ಪದಗಳನ್ನು ಮಾತ್ರ ಒಳಗೊಂಡಿರುವ ಕನ್ನಡ, ಹಳೆಗನ್ನಡ ಮತ್ತು ಹೊಸಗನ್ನಡ ಮಿಶ್ರಣ, ಪ್ರಾಂತೀಯ ಆಡುಭಾಷೆ ಅಂತ ಆಯ್ಕೆಗಳು. ಸೊ ಸರಿಯಾಗಿರುವಂತಹ ಉತ್ತರ ಈ ಪ್ರಶ್ನೆಗೆ ಏನಪ್ಪ ಅಂತ ಹೇಳಿದ್ರೆ, ಆಯ್ಕೆ 2 ನೋಡಿ, ಇಲ್ಲಿ ದ್ರಾವಿಡ ಮೂಲದ ಪದಗಳನ್ನು ಮಾತ್ರ ಒಳಗೊಂಡಿರುವ ಕನ್ನಡ ಅಂತ ಆನ್ಸರ್ ಆಗುತ್ತೆ. ಸೊ ಅಚ್ಚಗನ್ನಡ ಅಂತಕ್ಕಂತಹ ಒಂದು ಪದ ಏನಿದೆ, ಸಂಸ್ಕೃತದ ಒಂದು ಎಫೆಕ್ಟ್ ಇಲ್ಲದೆ, ಅಂದರೆ ಸಂಸ್ಕೃತದ ಒಂದು ಪ್ರಭಾವ ಇಲ್ಲದೆ ದ್ರಾವಿಡ ಮೂಲದಿಂದ ಬಂದಂತಹ ಪದಗಳನ್ನ ಮಾತ್ರ ಒಳಗೊಂಡಿರ್ತಕ್ಕಂತಹ ಒಂದು ಕನ್ನಡವನ್ನು ಇದು ಇಂಡಿಕೇಟ್ ಮಾಡೋದ್ರಿಂದ ನಾವು ಆಯ್ಕೆ 2 ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ, 2ನೇ ಪ್ರಶ್ನೆ ನೋಡೋದಾದ್ರೆ, ಅವ್ಯಯ ಪದದ ಸರಿಯಾದ ವಿವರಣೆ ಯಾವುದು ಅಂತ ಕೇಳಿದ್ದಾರೆ. ಸೊ ಅವ್ಯಯ ಅಂತ ಏನು ಹೇಳ್ತೀವಲ್ಲ ನಾವು, ಈ ಒಂದು ಅವ್ಯಯ ಪದಕ್ಕೆ ಸರಿಯಾಗಿರುವಂತಹ ವಿವರಣೆ ನೀಡೋದಾದ್ರೆ ನಾವು ಯಾವ ರೀತಿಯಾಗಿ ಹೇಳ್ತೀವಿ, ಡೆಫಿನೇಷನ್ ಅಂತ ಕೇಳಿರೋವಂಥದ್ದು. ಸೊ ಆಯ್ಕೆಗಳು ನೋಡಿ, ಇಲ್ಲಿ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಾಂತರಗೊಳ್ಳುವ ಪದ, ಕ್ರಿಯಾಪದದ ಒಂದು ರೂಪ, ವಿಶೇಷಣದ ಒಂದು ಪ್ರಕಾರ, ಲಿಂಗ, ವಚನ, ವಿಭಕ್ತಿಗಳಿಂದ ಬದಲಾಗದ ಪದ ಅಂತ ಆಯ್ಕೆಗಳು. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಕೊಟ್ಟಿರೋದ್ರಿಂದ ಇದಕ್ಕೆ ಆಯ್ಕೆ 4 ನಾವು ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಅವ್ಯಯ ಪದಗಳಿಂದ ಏನಿದಾವೆ, ಲಿಂಗ ಆಗಿರಬಹುದು, ವಚನ ಆಗಿರ್ಬೋದು, ವಿಭಕ್ತಿಗಳಿಂದ ಯಾವುದೇ ಬದಲಾವಣೆ ಹೊಂದದೆ ತಮ್ಮ ಮೂಲ ರೂಪದಲ್ಲಿಯೇ ಉಳಿತಕ್ಕಂತಹ ಪದಗಳಾಗಿರುತ್ತೆ ಅವ್ಯಯಗಳು. ಸೊ ಈ ಒಂದು ವಾಕ್ಯದಲ್ಲಿ ಬೇರೆ ಬೇರೆ ಪದಗಳ ಸಂಬಂಧವನ್ನು ಇದು ಸೂಚಿಸುತ್ತೆ. ಸೊ ಹಾಗಾಗಿ ಆಯ್ಕೆ 4 ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅವ್ಯಯ ಪದದ ಸರಿಯಾದ ವಿವರಣೆ ಅಂತ ಬಂದರೆ ಲಿಂಗ ಆಗಿರ್ಬೋದು, ವಚನ, ವಿಭಕ್ತಿಗಳಿಂದ ಬದಲಾಗದೇ ಇರತಕ್ಕಂತಹ ಒಂದು ಪದವನ್ನು ನಾವು ಅವ್ಯಯ ಅಂತ ಹೇಳಿ ಕರಿತೀವಿ ಅಂತ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ, ಅಕಾರಾದಿ ಕ್ರಮ ಅಂದರೆ ಏನು ಅಂತ ಕೇಳಿದ್ದಾರೆ. ಅಕಾರಾದಿ ಕ್ರಮ ಎಂದರೇನು ಅಂತ. ಏನು ಹಾಗಂದ್ರೆ ಅಕಾರಾದಿ ಕ್ರಮ ಅಂತ ಹೇಳಿದ್ರೆ, ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ: ಅಕ್ಷರಗಳ ವರ್ಣಮಾಲೆಯ ಅನುಕ್ರಮ, ಪದಗಳನ್ನು ಅವುಗಳ ಉದ್ದದ ಪ್ರಕಾರ ಜೋಡಿಸುವುದು. 3ನೇ ಆಯ್ಕೆ ನೋಡಿ, ವ್ಯಾಕರಣ ನಿಯಮಗಳ ಅನುಸರಣೆ. 4ನೇ ಆಯ್ಕೆ ವಾಕ್ಯ ರಚನೆಯ ನಿಯಮ ಅಂತ ಆಯ್ಕೆಗಳು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನು ಹಾಗಾದ್ರೆ ಅಕಾರಾದಿ ಕ್ರಮ ಅಂತ ಹೇಳಿದ್ರೆ, ಆಯ್ಕೆ 1 ಅಕ್ಷರಗಳ ವರ್ಣಮಾಲೆಯ ಅನುಕ್ರಮ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಅಕಾರಾದಿ ಕ್ರಮ ಅಂತ ಹೇಳಿದ್ರೆ ಕನ್ನಡ ವರ್ಣಮಾಲೆಯ ಅಕ್ಷರಗಳ ಒಂದು ಅನುಕ್ರಮದಲ್ಲಿ ಪದಗಳನ್ನು ಜೋಡಿಸೋದು. ಇದೇನಾಗುತ್ತೆ, ಶಬ್ದಕೋಶಗಳಲ್ಲಿ ಮತ್ತೆ ಕೆಲವೊಂದು ಪಟ್ಟಿಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಒಂದು ವಿಧಾನ ಅಕಾರಾದಿ ಕ್ರಮ ಅಂತ ಹೇಳಿದ್ರೆ. ಸೊ ಹಾಗಾಗಿ ಆಯ್ಕೆ 1 ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ ನೋಡಿ, ಇಲ್ಲಿ ಕನ್ನಡದಲ್ಲಿ ದ್ವಿರುಕ್ತಿ ಎಂದರೇನು ಅಂತ ಕೇಳಿದ್ದಾರೆ. ಸೊ ಏನು ಹಾಗಾದ್ರೆ ದ್ವಿರುಕ್ತಿ ಅಂತ ಹೇಳಿದ್ರೆ, ಸೊ ಇದು ತುಂಬಾ ಈಸಿ ನನ್ನ ಪ್ರಕಾರ. ಇಲ್ಲಿ ದ್ವಿರುಕ್ತಿ ಅಂತಕ್ಕಂತಹ ಪದವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಹೇಳ್ಬೋದು ಏನು ದ್ವಿರುಕ್ತಿ ಅಂದರೆ ಅಂತ. ಸೊ ಆಯ್ಕೆಗಳು ನೋಡಿ, ಇಲ್ಲಿ 2 ವಿಭಿನ್ನ ಪದಗಳ ಜೋಡಣೆ, ಒಂದೇ ಪದವನ್ನು 2 ಬಾರಿ ಬಳಸೋದು, ಪ್ರಾಸಬದ್ಧ ಪದಗಳ ಬಳಕೆ, ಒಂದು ಪದದ ಸಮಾನಾರ್ಥಕ ಬಳಸುವುದು, ಅಂದರೆ ಒಂದು ಪದದ ಸಮಾನಾರ್ಥಕ ಬಳಸುವುದು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ, ಒಂದು ಪದವನ್ನು ಅಂದರೆ ಒಂದೇ ಒಂದು ಪದವನ್ನು 2 ಬಾರಿ ಬಳಸೋದಕ್ಕೆ ನಾವೇನಂತ ಹೇಳಿ ಕರಿತೀವಿ, ದ್ವಿರುಕ್ತಿ. ದ್ವಿ ಅಂತ ಹೇಳಿದ್ರೆ 2, ಉಕ್ತಿ ಅಂತ ಹೇಳಿದ್ರೆ ಮಾತು, ಅಂದರೆ ಒಂದು ಪದವನ್ನೇ ನಾವು 2 ಸಲ ರಿಪೀಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಬೇಗ ಬೇಗ, ಓಡಿ ಓಡಿ, ಹೋಗು ಹೋಗು, ಇದನ್ನ ನಾವೇನಂತ ಹೇಳಿ ಕರಿತೀವಿ, ದ್ವಿರುಕ್ತಿ ಅಂತ ಹೇಳಿ ಕರೆಯುವಂಥದ್ದು. ಸೊ ಹಾಗಾಗಿ ಆಯ್ಕೆ 2 ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ.
ಮುಂದಿನ ಒಂದು ಪ್ರಶ್ನೆ, 5ನೇ ಪ್ರಶ್ನೆ, ಗಾದೆಯ ವ್ಯಾಕರಣಾತ್ಮಕ ಮಹತ್ವವೇನು ಅಂತ ಕೇಳಿದ್ದಾರೆ. ಸೊ ಗಾದೆ ಎಲ್ರಿಗೂ ಗೊತ್ತೇ ಇದೆ. ಕೈ ಕೆಸರಾದರೆ ಬಾಯಿ ಮೊಸರು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ, ಸೊ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಸೊ ಇದೆಲ್ಲ ಗಾದೆ ಮಾತುಗಳಲ್ಲ. ಸೊ ಗಾದೆಯ ವ್ಯಾಕರಣಾತ್ಮಕ ಮಹತ್ವ ಏನು ಅನ್ನೋದನ್ನ ಕೇಳಿದ್ದಾರೆ. ಏನು ಹಂಗಂದ್ರೆ ಆಯ್ಕೆಗಳನ್ನ ನೋಡಿ. ಕೇವಲ ಅಲಂಕಾರಿಕ ಬಳಕೆ, ಸಂಕ್ಷಿಪ್ತವಾಗಿ ಸಂದೇಶ ನೀಡುವಂತಹ ಸಾಮರ್ಥ್ಯ, ಕಾವ್ಯದಲ್ಲಿ ಮಾತ್ರ ಬಳಸಲಾಗುತ್ತೆ, ವ್ಯಾಕರಣ ನಿಯಮಗಳಿಗೆ ಅಂಟಿಕೊಳ್ಳದಿರುವುದು ಅಂತ ಇದೆ. ಸೊ ಗಾದೆಯ ಒಂದು ವ್ಯಾಕರಣಾತ್ಮಕ ಮಹತ್ವ ಅಂತ ಬಂದಾಗ ನಾವು ಆಯ್ಕೆ 2ನ್ನ ನಾವಿಲ್ಲಿ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಗಾದೆಗಳು ಸಂಕ್ಷಿಪ್ತವಾಗಿ ಮತ್ತೆ ಆಳವಾದಂತಹ ಅರ್ಥದ ಜೊತೆಗೆ ಸಂದೇಶವನ್ನ ನೀಡುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರುವಂಥದ್ದು ಗಾದೆಗಳು. ಅವು ಏನಾಗುತ್ತೆ, ಜನಪದ ಜ್ಞಾನ ಮತ್ತೆ ಅನುಭವದ ಸಾರವನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಆಯ್ಕೆ 2ನ್ನ ನಾವು ಗಾದೆಯ ವ್ಯಾಕರಣಾತ್ಮಕ ಮಹತ್ವ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ ನೋಡಿ. ಕನ್ನಡ ವ್ಯಾಕರಣದಲ್ಲಿ ಅರ್ಕಾವರ್ಣ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಏನು ಅರ್ಕಾವರ್ಣ ಅಂತ ಹೇಳಿದ್ರೆ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸಂಸ್ಕೃತ ಪದಗಳನ್ನ ತತ್ಸಮ ರೂಪದಲ್ಲಿ ಬಳಸಿದಾಗ ಉಂಟಾಗುವ ಬದಲಾವಣೆ. ಆಯ್ಕೆ 2 ಕನ್ನಡದಲ್ಲಿ ಅಳವಡಿಸಿಕೊಂಡಿರುವ ಹಿಂದಿ ಪದಗಳು. ಆಯ್ಕೆ 4 ದೇಶೀಯ ಪದಗಳ ಆಡುಭಾಷೆಯ ರೂಪ. ಆಯ್ಕೆ 3 ಇವಾಗ ಹೇಳಿದ್ದು. ಆಯ್ಕೆ 4 ಇಂಗ್ಲಿಷ್ ಪದಗಳ ಕನ್ನಡೀಕರಣ ಅಂತ ಇದೆ. ಏನು ಹಂಗಂದ್ರೆ ಅರ್ಕಾವರ್ಣ ಅಂತ ಹೇಳಿದ್ರೆ ಆಯ್ಕೆ 1 ನೋಡಿ, ಸಂಸ್ಕೃತ ಪದಗಳನ್ನ ತತ್ಸಮ ರೂಪದಲ್ಲಿ ಬಳಸಿದಾಗ ಉಂಟಾಗುವಂತಹ ಕೆಲವೊಂದು ಬದಲಾವಣೆ, ಅದನ್ನ ನಾವು ಅರ್ಕಾವರ್ಣ ಅಂತ ಹೇಳಿ ಕರಿತೀವಿ. ಇದು ಕನ್ನಡ ಭಾಷೆಗೆ ಹೊಂದಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯ ಭಾಗ ಆಗಿರುವಂಥದ್ದು. ಅಂದ್ರೆ ಅರ್ಕಾವರ್ಣ ಏನಿದೆ, ಸಂಸ್ಕೃತದ ತತ್ಸಮ ಪದಗಳು ಕನ್ನಡಕ್ಕೆ ಬರಬೇಕಾದ್ರೆ ಅವುಗಳಲ್ಲಿ ಉಂಟಾಗ್ತಕ್ಕಂತಹ ಕೆಲವೊಂದು ಸ್ವರ ಅಥವಾ ವ್ಯಂಜನಗಳ ಬದಲಾವಣೆಯನ್ನು ಇದು ಇಂಡಿಕೇಟ್ ಮಾಡುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಆಯ್ಕೆ 1ನ್ನ ನಾವಿಲ್ಲಿ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. 7ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ. ಸಮಾಸ ಪದದ ಸರಿಯಾದ ಅರ್ಥ ಏನು ಅಂತ ಕೇಳಿದ್ದಾರೆ. ಏನು ಸಮಾಸ ಅಂತ ಹೇಳಿದ್ರೆ ಅಂತ. ಸೊ ಆಯ್ಕೆಗಳು ನೋಡಿ, ಇಲ್ಲಿ 2 ಪದಗಳನ್ನು ಸೇರಿಸಿ ಹೊಸ ಪದವನ್ನ ರಚನೆ ಮಾಡೋದು. 2ನೇ ಆಯ್ಕೆ ಪದಗಳ ಜೋಡಣೆ. 3ನೇ ಆಯ್ಕೆ ವಾಕ್ಯದಲ್ಲಿನ ಪದಗಳ ವಿಭಜನೆ. 4ನೇ ಆಯ್ಕೆ ಅರ್ಥ ಬದಲಾಗದಂತೆ ಪದಗಳ ವಿಭಜನೆ ಅಂತ ಇದೆ. ಸೊ ಏನು ಹಂಗಾದ್ರೆ ಸಮಾಸ ಅಂತ ಹೇಳಿದ್ರೆ ಆಯ್ಕೆ 1 ನೋಡಿ, 2 ಪದಗಳನ್ನ ಸೇರಿಸಿ ಹೊಸ ಪದವನ್ನ ರಚನೆ ಮಾಡೋದಕ್ಕೆ ನಾವೇನಂತ ಹೇಳಿ ಕರಿತೀವಿ, ಸಮಾಸ ಅಂತ ಹೇಳಿ ಕರೆಯುವಂಥದ್ದು. ಸಮಾಸ ಅಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚು ಪದಗಳನ್ನ ಸೇರಿಸಿ ಹೊಸ ಅರ್ಥದ ಒಂದು ಪದವನ್ನ ರಚನೆ ಮಾಡೋದು. ಇದು ಏನಾಗುತ್ತೆ, ಪದಗಳ ಸಂಕ್ಷಿಪ್ತೀಕರಣ ಮತ್ತೆ ಅರ್ಥಪೂರ್ಣತೆಗೆ ಸಹಾಯಕ ಆಗಿರುವಂಥದ್ದು. ಸೊ ಸಮಾಸವನ್ನ ನಾವು ಮಾಡಬೇಕಾದ್ರೆ ಪದಗಳ ಅರ್ಥ ಕೆಡೋದಿಲ್ಲ ಎಲ್ಲೂ ಕೂಡ ಅಲ್ವಾ. ಸೊ ಹಾಗಾಗಿ ಸಮಾಸ ಅಂತಂದ್ರೆ 2 ಪದಗಳನ್ನ ಸೇರಿಸಿ ಮತ್ತೊಂದು ಹೊಸ ಪದವನ್ನ ರಚನೆ ಮಾಡೋದು ಅಂತ ಹೇಳ್ಬೋದು. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, 8ನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಕ್ರಿಯಾ ವಿಶೇಷಣ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಅಡ್ವರ್ಬ್ ಅಂತ ಹೇಳಿ ಕರಿತೀವಿ. ಸೊ ನಾನು ಇಂಗ್ಲೀಷ್ ಗ್ರಾಮರ್ ಮಾಡಬೇಕಾದ್ರೆ ಅದಕ್ಕೆ ನಾನು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ನಾನು ಅರ್ಥವನ್ನು ಹೇಳ್ತಾ ಹೋಗ್ತೀನಲ್ವಾ. ಸೊ ಹಾಗಾಗಿ ಇಲ್ಲಿ ಕ್ರಿಯಾ ವಿಶೇಷಣ ಅಂತಂದರೆ ಏನು ಅಂತ ಕೇಳಿರೋದ್ರಿಂದ ಆಯ್ಕೆಗಳೇನು ಕೊಟ್ಟಿದ್ದಾರೆ, ನಾಮಪದವನ್ನು ವಿವರಿಸುವಂತಹ ಪದ, ಕ್ರಿಯಾಪದವನ್ನು ವಿವರಿಸುವ ಪದ, ಸರ್ವನಾಮವನ್ನು ವಿವರಿಸುವ ಪದ, ವಿಶೇಷಣವನ್ನು ವಿವರಿಸುವ ಪದ ಅಂತ ಪ್ರಶ್ನೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ರಿಯಾ ವಿಶೇಷಣ ಅಂತ ಹೇಳಿದ್ರೆ ಆಯ್ಕೆ 2 ಕ್ರಿಯಾಪದವನ್ನ ವಿವರಿಸುವ ಪದ. ಕ್ರಿಯಾ ವಿಶೇಷಣ ಅಂತಕ್ಕಂಥದ್ದು ಕ್ರಿಯಾಪದದ ರೀತಿ ಆಗಿರಬಹುದು, ಕಾಲ ಆಗಿರಬಹುದು, ಅಥವಾ ಸ್ಥಳ, ಪ್ರಮಾಣವನ್ನ ವಿವರಿಸುವಂತಹ ಒಂದು ಪದ ಆಗಿರುತ್ತೆ. ಇದು ಕ್ರಿಯಾಪದದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನೀಡತಕ್ಕಂಥದ್ದು. ಸೊ ಹಾಗಾಗಿ ಕ್ರಿಯಾ ವಿಶೇಷಣ ಅಂತ ಹೇಳಿದ್ರೆ ಆಯ್ಕೆ 2ನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಮುಂದಿನ ಒಂದು ಪ್ರಶ್ನೆ, 9ನೇ ಪ್ರಶ್ನೆ, ವಾಕ್ಯ ವಿಭಜನೆಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಏನು ವಾಕ್ಯ ವಿಭಜನೆಯ ಒಂದು ಆಬ್ಜೆಕ್ಟಿವ್ ಏನಿರ್ಬೋದು ಹಾಗಾದ್ರೆ? ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ. ಆಯ್ಕೆ 1 ಅಲಂಕಾರಿಕವಾಗಿ ವಾಕ್ಯವನ್ನ ಸುಂದರಗೊಳಿಸೋದು, ವಾಕ್ಯದ ಅರ್ಥವನ್ನ ಸ್ಪಷ್ಟಪಡಿಸೋದು, ಪದಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದು, ಕಾವ್ಯದಲ್ಲಿ ಮಾತ್ರ ಬಳಸುವಂತಹ
ತಂತ್ರ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಆಯ್ಕೆ 2 ವಾಕ್ಯದ ಅರ್ಥವನ್ನ ಸ್ಪಷ್ಟಪಡಿಸೋದು ಅನ್ನೋದು ಆನ್ಸರ್ ಆಗುತ್ತೆ. ಸೊ ವಾಕ್ಯ ವಿಭಜನೆಯ ಒಂದು ಮುಖ್ಯ ಉದ್ದೇಶ ಅಂತ ಬಂದಾಗ ವಾಕ್ಯದ ಅರ್ಥವನ್ನ ಸ್ಪಷ್ಟವಾಗಿ ಮತ್ತೆ ಸುಲಭವಾಗಿ ಅರ್ಥ ಆಗೋ ಹಾಗೆ ಮಾಡೋದು. ಮತ್ತೆ ಇದೇನಾಗುತ್ತೆ, ವಾಕ್ಯದ ರಚನೆ ಆಗಿರ್ಬೋದು ಮತ್ತೆ ಅಂಶಗಳನ್ನ ಇದು ವಿಶ್ಲೇಷಣೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಅನ್ನೋದು. ಸೊ ಹಾಗಾಗಿ ಆಯ್ಕೆ 2 ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಕನ್ನಡದಲ್ಲಿ ಲಘು ಪ್ರಯತ್ನ ಎಂದರೆ ಏನು ಅಂತ ಕೇಳಿದ್ದಾರೆ. ಏನ್ ಲಘು ಪ್ರಯತ್ನ ಅಂತ ಹೇಳಿದ್ರೆ ಆಯ್ಕೆಗಳನ್ನ ನೋಡಿ. ಶಬ್ದಗಳನ್ನ ಉಚ್ಚರಿಸುವಾಗ ಕಡಿಮೆ ಪ್ರಯತ್ನ ಮಾಡೋದು, ದೀರ್ಘ ಶಬ್ದಗಳ ಉಚ್ಚಾರಣೆ, ಇದು ಆಯ್ಕೆ 2. ಆಯ್ಕೆ 3 ಅರ್ಥ ಬದಲಾಗದಂತೆ ಪದಗಳ ವಿಭಜನೆ, ಆಯ್ಕೆ 4 ಪದಗಳ ಸಂಕ್ಷಿಪ್ತ ರೂಪ ಅಂತ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್, ಆಯ್ಕೆ 1 ನೋಡಿ. ಇಲ್ಲಿ ಶಬ್ದಗಳನ್ನ ಉಚ್ಚರಿಸುವಾಗ ಕಡಿಮೆ ಪ್ರಯತ್ನ ಅಂತಂದ್ರೆ ಲಘು ಪ್ರಯತ್ನ ಅಂತ ಹೇಳಿದ್ರೆ ಕೆಲವೊಂದು ವರ್ಡ್ಸ್ಗಳನ್ನ, ಪದಗಳನ್ನ, ಶಬ್ದಗಳನ್ನ ಉಚ್ಚಾರ ಮಾಡುವಾಗ ನಾವು ಪ್ರಯತ್ನವನ್ನ ಕಡಿಮೆ ಹಾಕಿ ಉಚ್ಚಾರಣೆ ಮಾಡೋದು. ಇದೇನಾಗುತ್ತೆ, ಧ್ವನಿಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಲಘು ಪ್ರಯತ್ನ ಅನ್ನೋದು, ಆಯ್ತಾ. ಸೊ ಆಯ್ಕೆ 1 ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ 11ನೇ ಪ್ರಶ್ನೆ ನೋಡಿ. ತತ್ಸಮ ಪದಗಳಿಗೆ ಸರಿಯಾದ ವಿವರಣೆ ಯಾವುದು ಅಂತ ಕೇಳಿದ್ದಾರೆ. ಸೊ ತತ್ಸಮ ತದ್ಭವ ಅಂತ ನಾವು ಹೇಳ್ತಾನೆ ಇರ್ತೀವಿ. ಸೊ ಇದನ್ನ ತತ್ಸಮ ಪದವನ್ನ ತದ್ಭವವನ್ನಾಗಿ ಮಾಡಿ, ತದ್ಭವವನ್ನ ತತ್ಸಮವನ್ನಾಗಿ ಮಾಡಿ ಅಂತ. ಏನ್ ಹಂಗಾದ್ರೆ ತತ್ಸಮ ಪದ ಅಂತ ಹೇಳಿದ್ರೆ ಅಂತಾನೆ ಪ್ರಶ್ನೆ ಕೇಳಿದ್ದಾರೆ. ಸೊ ಆಯ್ಕೆಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಸೊ 4 ಆಯ್ಕೆಗಳು. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆಯ್ಕೆ 2 ನೋಡಿ. ಇಲ್ಲಿ ಸಂಸ್ಕೃತದಿಂದ ನೇರವಾಗಿ ಕನ್ನಡಕ್ಕೆ ಬಂದಂತಹ ಪದ, ಯಾವುದೇ ರೀತಿಯಾದಂತಹ ಬದಲಾವಣೆ ಆಗದೇ ಇರುವಂತಹ ಒಂದು ಪದಗಳಿಗೆ ನಾವೇನಂತ ಹೇಳ್ತೀವಿ, ತತ್ಸಮ ಅಂತ ಹೇಳಿ ಕರಿತೀವಿ ಅಂತ. ಸೊ ಅವುಗಳ ಒಂದು ಮೂಲ ರೂಪವನ್ನ ಕನ್ನಡದಲ್ಲಿ ಹಾಗೇನೆ ಅದು ಉಳಿಸ್ಕೊಳ್ಳುತ್ತೆ. ಸೊ ಇಂತಹ ಒಂದು ಪದಗಳಿಗೆ ತತ್ಸಮ ಅಂತ ಹೇಳಿ ಕರಿತೀವಿ. ಸೊ ತದ್ಭವ ಅಂತ ಹೇಳಿದ್ರೆ ಏನು, ಸಂಸ್ಕೃತದಲ್ಲಿ ಕನ್ನಡಕ್ಕೆ ಬಂದಂತಹ ಪದಗಳು ಅಲ್ಪ ಸ್ವಲ್ಪ ಬದಲಾವಣೆ ಆಗುವಂತಹ ಪದಗಳಿಗೆ ನಾವು ತದ್ಭವ ಅಂತ ಹೇಳಿ ಕರೆಯುವಂಥದ್ದು. ಸೊ ತತ್ಸಮ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗದೆ ಸಂಸ್ಕೃತದಿಂದ ನೇರವಾಗಿ ಕನ್ನಡಕ್ಕೆ ಬರುವಂತಹ ಒಂದು ಪದಗಳನ್ನ ತತ್ಸಮ ಅಂತ ಹೇಳಿ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಪ್ರಶ್ನೆ ಮೇ ಬಿ ಅದೇ ಇರುತ್ತೆ ಅನ್ಸುತ್ತೆ, ತದ್ಭವ ಅಂದ್ರೆ ಏನು ಅಂತ. ಎಸ್, ತದ್ಭವ ಅಂತ ಹೇಳಿದ್ರೆ ಏನು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಇದನ್ನ ತತ್ಸಮ ಅನ್ನೋದು ಏನಂತ ಗೊತ್ತಾದ್ರೆ ನೀವು ತದ್ಭವ ಅಂದ್ರೆ ಏನು ಅನ್ನೋದನ್ನ ಈಸಿಯಾಗಿ ಹೇಳ್ಬಿಡ್ತೀರಾ. ಸೊ ಆಯ್ಕೆಗಳು ಈ ರೀತಿಯಾಗಿ ಇದಾವೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್, ಆಯ್ಕೆ 1 ಸಂಸ್ಕೃತ ಪದದಿಂದ ಬದಲಾವಣೆಗೊಂಡು ಕನ್ನಡಕ್ಕೆ ಬಂದಂತಹ ಕೆಲವೊಂದು ಪದಗಳನ್ನ ನಾವೇನಂತ ಹೇಳಿ ಕರಿತೀವಿ, ತದ್ಭವ ಅಂತ ಹೇಳಿ ಕರೆಯುವಂಥದ್ದು. ಸೊ ಆಯ್ಕೆ 1 ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ 13ನೇ ಪ್ರಶ್ನೆ, ಕನ್ನಡದಲ್ಲಿ ಲಿಂಗದ ವರ್ಗೀಕರಣ ಹೇಗೆ ಅಂತ ಕೇಳಿದ್ದಾರೆ. ಸೊ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅಂತ ಹೇಳಿ ಕರಿತೀವಲ್ಲ. ಸೊ ಲಿಂಗದ ಒಂದು ವರ್ಗೀಕರಣವನ್ನು ನಾವು ಹೇಗೆ ಮಾಡ್ತೀವಿ ಅಂತ ನಾನೇ ಆನ್ಸರ್ ಹೇಳ್ಬಿಟ್ಟೆ ಅನ್ಸುತ್ತೆ ಇದಕ್ಕೆ. ಸೊ ಆಯ್ಕೆಗಳನ್ನ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್, ಆಯ್ಕೆ 2 ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಹೇಳಿ ನಾವು 3 ವರ್ಗಗಳಾಗಿ ಲಿಂಗವನ್ನ, ಕನ್ನಡದಲ್ಲಿ ಲಿಂಗಗಳನ್ನ ನಾವು ವಿಂಗಡಣೆ ಮಾಡ್ತೀವಿ. ಇದು ಏನಾಗುತ್ತೆ, ನಾಮಪದಗಳ ವ್ಯಾಕರಣಾತ್ಮಕ ಲಕ್ಷಣ ಆಗಿರುವಂಥದ್ದು ಇದನ್ನ, ಆಯ್ತಾ. ಸೊ ಹಾಗಾಗಿ ಆಯ್ಕೆ 2 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ 14ನೇ ಒಂದು ಪ್ರಶ್ನೆ ನೋಡಿ. ವಚನದ ಪ್ರಕಾರಗಳು ಕನ್ನಡದಲ್ಲಿ ಯಾವುವು ಅಂತ ಕೇಳಿದ್ದಾರೆ. ಅಂದ್ರೆ ಕನ್ನಡದಲ್ಲಿ ಇರುವಂತಹ ವಚನದ ಪ್ರಕಾರಗಳು ಯಾವ್ಯಾವುದು ಅಂತ ಹೇಳಿ ಆಯ್ಕೆಗಳನ್ನ ನೋಡಿ. ಏಕವಚನ, ಬಹುವಚನ, ದ್ವಿವಚನ, ಏಕವಚನ, ಬಹುವಚನ, ಕೇವಲ ಬಹುವಚನ ಮತ್ತೆ ಕೇವಲ ಏಕವಚನ ಅಂತ ಇದೆ. ಸೊ ಇದಕ್ಕೆ ಏನಿರ್ಬೋದು ಆನ್ಸರ್ ಹಾಗಾದ್ರೆ ವಚನದ ಪ್ರಕಾರಗಳು ಅಂತ ಬಂದಾಗ ಕನ್ನಡದಲ್ಲಿ ವಚನದ 2 ಮುಖ್ಯ ಪ್ರಕಾರಗಳಿದಾವೆ. ಆಯ್ಕೆ 1 ಏಕವಚನ ಮತ್ತೆ ಬಹುವಚನ. ಇದು ನಾಮಪದಗಳು ಮತ್ತೆ ಸರ್ವನಾಮಗಳ ಸಂಖ್ಯೆಯನ್ನ ಇದು ಸೂಚಿಸುತ್ತೆ. ಏಕವಚನ ಅಂತಂದ್ರೆ ಏನು, ಕೇವಲ ಸಿಂಗ್ಯುಲರ್, ಒಂದು ಅಥವಾ ಒಂದೇ ಒಂದು ಪದ ಇರೋದನ್ನ, ಒಂದು ವಸ್ತು ಇರೋದನ್ನ ಅಥವಾ ಒಬ್ಬ ವ್ಯಕ್ತಿಗೆ ನಾವು ಏಕವಚನ ಅಂತ ಹೇಳಿ ಕರಿತೀವಿ. ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚು ಇರ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನ ಆಗಿರಬಹುದು, ವ್ಯಕ್ತಿಗಳನ್ನ ಆಗಿರಬಹುದು ಬಹುವಚನ ಅಂತ ಹೇಳಿ ಕರೆಯುವಂಥದ್ದು. ಸೊ ಆಯ್ಕೆ 1 ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 15ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ವಿಭಕ್ತಿ ಪ್ರತ್ಯಯಗಳ ಪ್ರಾಮುಖ್ಯತೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಏನು ವಿಭಕ್ತಿ ಪ್ರತ್ಯಯಗಳ ಒಂದು ಇಂಪಾರ್ಟೆನ್ಸ್ ಏನು ಹಾಗಾದ್ರೆ ಆಯ್ಕೆಗಳು ಈ ರೀತಿಯಾಗಿ ಇದಾವೆ. ಆಯ್ಕೆ 1, 2, 3, 4 ಸರಿಯಾಗಿರುವಂತಹ ಉತ್ತರ ಆಯ್ಕೆ 2 ನೋಡಿ.
ನಾಮಪದ ಮತ್ತು ಕ್ರಿಯಾಪದಗಳ ನಡುವೆ ಸಂಬಂಧವನ್ನ ಸೂಚಿಸೋದು ಅಂತ ಹೇಳಿ. ಸೊ ವಿಭಕ್ತಿ ಪ್ರತ್ಯಯಗಳು ಏನ್ ಮಾಡುತ್ತೆ, ನಾಮಪದ ಮತ್ತೆ ಕ್ರಿಯಾಪದಗಳ ನಡುವಿನ ಒಂದು ಸಂಬಂಧವನ್ನ ಹಾಗೆ ವಾಕ್ಯದಲ್ಲಿ ಪದಗಳ ಪಾತ್ರವನ್ನ ಇದು ಇಂಡಿಕೇಟ್ ಮಾಡುತ್ತೆ. ಹಾಗೇನೆ ಇದು ವಾಕ್ಯ ರಚನೆಗೆ ಬಹಳಾನೇ ಅಗತ್ಯವಾಗಿ ಬೇಕಾಗಿರುವಂಥದ್ದು ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯ ಇಲ್ಲ ಅಂತಂದ್ರೆ ನಾವು ವಾಕ್ಯಗಳನ್ನ ರಚನೆ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಆಯ್ಕೆ 2 ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.